ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಿಲ್ಪಾ ರಾಠೋಡ್. ನಾನು ನಿಮಗೆ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಎಂದು ಯಾವುದನ್ನು ಕರೆಯುವರು? ಉತ್ತರ: ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಅನ್ನು ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಎಂದು ಕರೆಯುತ್ತಾರೆ. ಮತ್ತು ಈ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ನ ಫಾರ್ಮುಲಾ ಏನೆಂದರೆ Mg ಬ್ರಾಕೆಟ್ OH ಥ್ರೈಸ್ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ನ ಫಾರ್ಮುಲಾ ಆಗಿದೆ. ಸೊ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಅನ್ನು ಕರೆಯುತ್ತಾರೆ. ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು? ಉತ್ತರ: ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೆಂದು ಕರೆಯುತ್ತಾರೆ. ಮತ್ತು ಇದರ ಫಾರ್ಮುಲಾ ಏನೆಂದರೆ NaOH. ಇದು ಸೋಡಿಯಂ ಹೈಡ್ರಾಕ್ಸೈಡ್ನ ಫಾರ್ಮುಲಾ ಆಗಿದೆ. ಮತ್ತು ಕಾಸ್ಟಿಕ್ ಸೋಡಾವನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂದರೆ ಕಾಗದದಲ್ಲಿ, ಅಲ್ಯೂಮಿನಿಯಂನಲ್ಲಿ ಮತ್ತು ಸೋಪ್ನಲ್ಲಿ, ಡಿಟರ್ಜೆಂಟ್ಗಳಂತಹ ದೈನಂದಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ಕೂಡ ಬಳಕೆ ಮಾಡ್ತಾರೆ. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರೇನು? ಉತ್ತರ: ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡು ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರಾಗಿದೆ. ಮತ್ತು ಇದರ ಅನುಸೂತ್ರ ಏನೆಂದರೆ NaCl. ಸೋಡಿಯಂ ಕ್ಲೋರೈಡ್ನ ಫಾರ್ಮುಲಾ ಏನಂದರೆ NaCl ಆಗಿದೆ. ಸಾಮಾನ್ಯವಾಗಿ ಉಪ್ಪು ಎಂದು ಕರೆಯಲ್ಪಡುವ ಸೋಡಿಯಂ ಕ್ಲೋರೈಡ್ ಮತ್ತು ಈ ಸೋಡಿಯಂ ಕ್ಲೋರೈಡ್ನಲ್ಲಿ ಸಮುದ್ರದ ಉಪ್ಪು ಇತರೆ ರಾಸಾಯನಿಕ ಲವಣಗಳು ಕೂಡ ಹೊಂದಿರುತ್ತದೆ. ಮತ್ತು NaCl ಎಂಬ ರಾಸಾಯನಿಕ ಸೂತ್ರದಿಂದ ಅಯಾನಿಕ ಸಂಯುಕ್ತವಾಗಿದ್ದು ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳ 1:1 ಅನುಪಾತ ಕೂಡ ಹೊಂದಿರುತ್ತದೆ. ಮತ್ತು ಇದರ ದ್ರವ್ಯರಾಶಿ ಎಷ್ಟಿರುತ್ತದೆ ಅಂದರೆ 22.99 ಮತ್ತು 35.45 ಗ್ರಾಮ್ ಮೋಲ್ಸ್ನಷ್ಟು ಹೊಂದಿರುತ್ತದೆ. ಮತ್ತು NaCl ಎಷ್ಟು ಇರುತ್ತದೆ ಅಂದರೆ NaCl ಕಂಟೆಂಟ್ ಎಷ್ಟಿರುತ್ತದೆ ಅಂದರೆ Na 39.34 ಗ್ರಾಮ್ ಅಷ್ಟಿರುತ್ತದೆ. Cl 60.66 ಗ್ರಾಮ್ನಷ್ಟು ಒಳಗೊಂಡಿರುತ್ತದೆ. ಸೊ ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರೇನೆಂದರೆ ಸೋಡಿಯಂ ಕ್ಲೋರೈಡ್ ಆಗಿದೆ. ಗಡಸು ನೀರನ್ನು ಮೆದು ಮಾಡಲು ಬಳಸುತ್ತಾರೆ. ಉತ್ತರ: ಸೋಡಿಯಂ ಕಾರ್ಬೋನೇಟ್ ಆಗಿದೆ. ಸೋಡಿಯಂ ಕಾರ್ಬೋನೇಟ್ ಅನ್ನು ಗಡಸು ನೀರನ್ನು ಮೆದು ಮಾಡಲು ಬಳಸುತ್ತಾರೆ. ಮತ್ತು ಸೋಡಿಯಂ ಕಾರ್ಬೋನೇಟ್ನ ಫಾರ್ಮುಲಾ ಏನೆಂದರೆ Na2CO3. Na2CO3 ಸೋಡಿಯಂ ಕಾರ್ಬೋನೇಟ್ನ ಫಾರ್ಮುಲಾ ಆಗಿದೆ. ಮತ್ತು ಇದರ ಉಪಯೋಗ ಏನೆಂದರೆ, ಮತ್ತು ಇದನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂದರೆ ಸೋಡಿಯಂ ಕಾರ್ಬೋನೇಟನ್ನು ರಾಸಾಯನಿಕ ಉತ್ಪಾದನೆಯಲ್ಲಿ ಬಳಕೆ ಮಾಡ್ತಾರೆ, ಆಹಾರದಲ್ಲಿ ಕೂಡ ಬಳಕೆ ಮಾಡ್ತಾರೆ, ಕಾಜಿನ ತಯಾರಿಕೆಯಲ್ಲಿ ಕೂಡ ಬಳಕೆ ಮಾಡ್ತಾರೆ, ಟೂತ್ಪೇಸ್ಟ್ನಲ್ಲಿ ಕೂಡ ಬಳಕೆ ಮಾಡ್ತಾರೆ. ಸೊ ಗಡಸು ನೀರನ್ನು ಮೆದು ಮಾಡಲು ಡ್ಯಾಶ್ ಬಳಸುತ್ತಾರೆ ಎಂದರೆ ಉತ್ತರ: ಸೋಡಿಯಂ ಕಾರ್ಬೋನೇಟ್ನ ಬಳಕೆ ಮಾಡ್ತಾರೆ. ಕೆಂಪು ಇರುವೆ ಕಚ್ಚಿದಾಗ ಉರಿಯಲು ಕಾರಣವೇನು? ಉತ್ತರ: ಪಾಮಿಕ್ ಆಮ್ಲ. ಈ ಪಾಮಿಕ್ ಆಮ್ಲದಿಂದ ಕೆಂಪು ಇರುವೆ ಕಚ್ಚಿದಾಗ ಉರಿಯಲು ಕಾರಣವಾಗುತ್ತದೆ. ಗೋಧಿಯಲ್ಲಿರುವ ಆಮ್ಲ ಯಾವುದು? ಉತ್ತರ: ಗ್ಲುಮ್ಯಾಟಿಕ್ ಆಮ್ಲ. ಈ ಗ್ಲುಮ್ಯಾಟಿಕ್ ಆಮ್ಲದಲ್ಲಿ ಆಲ್ಫಾ ಅಮಿನೋ ಆಸಿಡ್ ಕೂಡ ಹೊಂದಿರುತ್ತದೆ. ಮತ್ತು ಇದರ ಫಾರ್ಮುಲಾ ಏನೆಂದರೆ C5H9NO4. ಇದು ಗ್ಲುಮ್ಯಾಟಿಕ್ ಆಮ್ಲದ ಫಾರ್ಮುಲಾ ಆಗಿದೆ. ಸೊ ಗೋಧಿಯಲ್ಲಿರುವ ಆಮ್ಲ ಯಾವುದೆಂದರೆ ಗ್ಲುಮ್ಯಾಟಿಕ್ ಆಮ್ಲ ಹೊಂದಿರುತ್ತದೆ. ಪಾಲಕ್ ಸೊಪ್ಪುವಿನಲ್ಲಿರುವ ಆಮ್ಲ ಯಾವುದು? ಉತ್ತರ: ಫೋಲಿಕ್ ಆಮ್ಲ. ಫೋಲಿಕ್ ಆಮ್ಲವು ಪಾಲಕ್ ಸೊಪ್ಪುವಿನಲ್ಲಿರುವ ಆಮ್ಲವಾಗಿದೆ. ಮತ್ತು ಇದರಲ್ಲಿ ಐರನ್, ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ ಕೂಡ ಹೊಂದಿರುತ್ತದೆ. ಆಮ್ಲಜನಕ ಕಂಡುಹಿಡಿದವರು ಯಾರು? ಉತ್ತರ: ಪ್ರಿಸ್ಟ್. ಪ್ರಿಸ್ಟ್ ಅವರು
ಆಮ್ಲಜನಕವನ್ನು ಕಂಡುಹಿಡಿದರು. ಇವರು ಇಂಗ್ಲಿಷ್ ರಾಸಾಯನಿಕ ಶಾಸ್ತ್ರಜ್ಞ ಆದ ಜೋಸೆಫ್ ಪ್ರಿಸ್ಟ್ ಅವರು 1774ರಲ್ಲಿ ಮರ್ಕ್ಯೂರಿಕ್ ಆಕ್ಸೈಡ್ನ ಉಷ್ಣ ವಿಭಜನೆಯಿಂದ ಆಮ್ಲಜನಕವನ್ನು ಕಂಡುಹಿಡಿದರು. ಮತ್ತೆ ಅದೇ ವರ್ಷದಲ್ಲಿ ತನ್ನ ಸಂಶೋಧನೆಯನ್ನು ಕೂಡ ಪ್ರಕಟಿಸಿದರು. ಸೊ ಆಮ್ಲಜನಕವನ್ನು ಕಂಡುಹಿಡಿದವರು ಯಾರಂದ್ರೆ ಉತ್ತರ ಪ್ರಿಸ್ಟ್ ಅವರು. ಗಾಳಿಯ ಆರ್ದ್ರತೆ ಅಳೆಯಲು ಡ್ಯಾಶ್ ಬಳಸುತ್ತಾರೆ. ಉತ್ತರ ಹೈಗ್ರೋಮೀಟರ್ ಅನ್ನು ಬಳಕೆ ಮಾಡ್ತಾರೆ. ಈ ಹೈಗ್ರೋಮೀಟರ್ ಅನ್ನು ಗಾಳಿಯ ಆರ್ದ್ರತೆ ಅಳೆಯಲು ಬಳಸುವ ಸಾಧನೆಯಾಗಿದೆ. ಮತ್ತೆ ಗಾಳಿಯಲ್ಲಿಯ ತೇವಾಂಶ ಕೂಡ ಅಳೆಯುತ್ತಾರೆ. ಹೈಗ್ರೋಮೀಟರ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಸೈಕ್ರೋಮೀಟರ್ ಎಂದು ಕೂಡ ಕರೆಯುತ್ತಾರೆ. ಯಾವುದರ ವಯಸ್ಸು ಪತ್ತೆಗೆ C14 ಪರೀಕ್ಷೆ ನಡೆಸುತ್ತಾರೆ. C14 ಅಂದ್ರೆ ಕಾರ್ಬನ್ 14 ಅಂತ. ಸೊ ಉತ್ತರ ಪಳೆವಳಿಕೆಗಳಲ್ಲಿ. ಕೋಬಾಲ್ಟ್ 16 ಅನ್ನು ಯಾವ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಉತ್ತರ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಕೋಬಾಲ್ಟ್ 16 ಅನ್ನು ಕ್ಯಾನ್ಸರ್ನಂತಹ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ. ರೇಡಿಯೋ ಐಸೋಟೋಪ್ ಕೋಬಾಲ್ಟ್ 16 ಎಂದು ಗಾಮಾ ಕಿರಣಗಳ ವೈದ್ಯಕೀಯಲ್ಲಿ ಕೂಡ ಬಳಕೆ ಮಾಡ್ತಾರೆ. ಮತ್ತೆ ಈ ಕೋಬಾಲ್ಟ್ 16 ಅನ್ನು 1950 ದಶಕದಲ್ಲಿ ಆರಂಭವಾಗಿತ್ತು. ಕೋಬಾಲ್ಟ್ 16 ಅನ್ನುವ ಬಾಹ್ಯ ಕಿರಣದ ರೇಡಿಯೋಥೆರಪಿ ಯಂತ್ರಗಳಲ್ಲಿ ವ್ಯಾಪಕವಾಗಿ ಬಳಸುತ್ತಾರೆ. ಈ ಗಾಮಾ ಕಿರಣ ಹೇಗೆ ಬಳಕೆ ಮಾಡ್ತಾರೆ ಅಂದರೆ ಗಡ್ಡೆಯ ಉತ್ಪತ್ತಿಸಿರುವ ಗಡ್ಡೆಯ ಅಂಗಾಂಶವನ್ನು ಕೊಲ್ಲಲು ಗಾಮಾ ಕಿರಣವನ್ನು ಬಳಕೆ ಮಾಡ್ತಾರೆ. ಈ ಕಾರಣದಿಂದ ಕೋಬಾಲ್ಟ್ 16 ಅನ್ನು ಯಾವ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಅಂದರೆ ಕ್ಯಾನ್ಸರ್ನ ಚಿಕಿತ್ಸೆಯಲ್ಲಿ ಕೋಬಾಲ್ಟ್ 16 ಅನ್ನು ಬಳಕೆ ಮಾಡ್ತಾರೆ. ರಿಕೆಟ್ಸ್ ರೋಗ ಯಾರಲ್ಲಿ ಕಂಡುಬರುತ್ತದೆ ಅಂದರೆ ಯಾರಲ್ಲಿ ಕಂಡುಬರುವುದು. ಉತ್ತರ ಮಕ್ಕಳಲ್ಲಿ ರಿಕೆಟ್ಸ್ ರೋಗ ಹೇಗೆ ಕಂಡುಬರುತ್ತದೆ ಅಂದರೆ ಮಗುವಿನ ದೇಹಕ್ಕೆ ಆಹಾರದಿಂದ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೀರಿಕೊಳ್ಳಲು ವಿಟಮಿನ್ ಡಿ ಅಗತ್ಯವಿದೆ. ಮಗುವಿನ ದೇಹವು ಸಾಕಷ್ಟು ವಿಟಮಿನ್ ಡಿ ಪಡೆದಿದ್ದರೆ ಅಥವಾ ಅವಳ ದೇಹವು ವಿಟಮಿನ್ ಡಿ ಅನ್ನು ಸರಿಯಾಗಿ ಹೊಂದಿಲ್ಲದಿರದೆ ಸಮಸ್ಯೆ ಉಂಟಾಗಬಹುದು. ಅಂದರೆ ರಿಕೆಟ್ಸ್ ರೋಗ ಉಂಟಾಗುತ್ತದೆ. ಈ ರಿಕೆಟ್ಸ್ ರೋಗ ಬರಲು ಕಾರಣವೇನೆಂದರೆ ಕ್ಯಾಲ್ಸಿಯಂ ಸಿಗದೇ ಇದ್ದಾಗ, ವಿಟಮಿನ್ ಡಿ ನ ಕೊರತೆ ಇದ್ದಾಗ ಕೂಡ ರಿಕೆಟ್ಸ್ ರೋಗ ಕಾರಣವಾಗಬಹುದು. ಸೊ ರಿಕೆಟ್ಸ್ ರೋಗ ಯಾರಲ್ಲಿ ಕಂಡು ಬರುತ್ತದೆ ಅಂದರೆ ಮಕ್ಕಳಲ್ಲಿ ಕಂಡು ಬರುತ್ತದೆ. ಕಾಮನ್ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರುವ ಬಣ್ಣ ಯಾವುದು. ಉತ್ತರ ನೇರಳೆ ಬಣ್ಣ. ಕಾಮನ್ ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರುವ ಬಣ್ಣ ಯಾವುದೆಂದರೆ ಕೆಂಪು ಬಣ್ಣ. ತುಂಬಾನೇ ಇಂಪಾರ್ಟೆಂಟ್. ಕಾಮನ್ ಬಿಲ್ಲಿನಲ್ಲಿರುವ ಅತಿ ಕಡಿಮೆ ಬಾಗಿರುವ ಬಣ್ಣ ಅಂತಾನೂ ಕೇಳ್ತಾರೆ, ಮತ್ತೆ ಕಾಮನ್ ಬಿಲ್ಲಿನಲ್ಲಿರುವ ಅತಿ ಹೆಚ್ಚು ಬಾಗಿರುವ ಬಣ್ಣ ಎಂದು ಕೂಡ ಕೇಳ್ತಾರೆ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು. ಉತ್ತರ ಮುಮ್ಮೆದುಳು. ಮೆದುಳಿನ ಅತ್ಯಂತ ದೊಡ್ಡ ಭಾಗವಾಗಿದೆ. ಈ ಮೆದುಳಿನ ಅತಿ ಸಂಕೀರ್ಣ ಭಾಗವಾಗಿದ್ದು ಇದರಲ್ಲಿ ಮಹಾಮಸ್ತಿಷ್ಕ ಮತ್ತು ಡೈಎನ್ಸೆಫಲಾನ್ ಎಂಬ 2 ಪ್ರಮುಖ ಭಾಗಗಳಿವೆ. ಮತ್ತೆ ಮೆದುಳಿನ ಪ್ರಮುಖ ಆಲೋಚನೆಯ ಭಾಗ ಯಾವುದೆಂದರೆ ಮುಮ್ಮೆದುಳಿನ ಮಹಾಮಸ್ತಿಷ್ಕ ಅಂತ ಕರೀತಾರೆ. ಈ ಮೆದುಳಿನ ಮೆದುಳಿನ ಪ್ರಮುಖ ಆಲೋಚನೆ ಭಾಗ ಅಂದರೆ ಮುಮ್ಮೆದುಳಿನ ಮಹಾಮಸ್ತಿಷ್ಕ ಆಗಿದೆ. ಈ ಮಹಾಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಇದ್ದು ಹೆಚ್ಚು ಅಭಿವೃದ್ಧಿ ಕೂಡ ಹೊಂದಿರುತ್ತದೆ. ಮೆದುಳಿನ ಒಟ್ಟು ತೂಕದ ಸುಮಾರು 80% ತೂಕ ಕೂಡ ಹೊಂದಿರುತ್ತದೆ. ಮತ್ತೆ ಇದರ ಮೇಲ್ಮೈ ವಕ್ರವಾಗಿದ್ದು ಮಡಿಕೆಯಂತೆ ಕೂಡ ಅನೇಕ ಮಡಿಕೆಗಳಿಂದ ಕೂಡಿದೆ. ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶ ಯಾವುದು.
ಉತ್ತರ ನರಕೋಶ. ನರಕೋಶವು ಮೆದುಳಿನ ಮೂಲ ಕಾರ್ಯ ಘಟಕ ಅಂದರೆ ಪ್ರಮುಖ ಕಾರ್ಯ ಘಟಕವಾಗಿರುವುದು. ಇದು ಇತರೆ ನರಕೋಶಗಳ ಸ್ನಾಯು ಅಥವಾ ಗ್ರಂಥಿ ಕೋಶಗಳಿಗೆ ಮಾಹಿತಿಯನ್ನು ರವಾನಿಸಲು ವಿನ್ಯಾಸಗೊಳಿಸಲು ವಿಶೇಷ ಕೋಶವಾಗಿದೆ. ನರಕೋಶಗಳ ನರಮಂಡಲದೊಳಗಿನ ಕೋಶಗಳಾಗಿವೆ ಮತ್ತು ಇತರೆ ನರಕೋಶಗಳ ಸ್ನಾಯು ಅಥವಾ ಗ್ರಂಥಿ ಕೋಶಗಳಿಗೆ ಮಾಹಿತಿಯನ್ನು ಕೂಡ ರವಾನಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಸೊ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶ ಯಾವುದೆಂದರೆ ನರಕೋಶವಾಗಿದೆ. ಎಲ್ಲರಿಗೂ ಧನ್ಯವಾದಗಳು.